ಇನ್ ಗುಲ್ಬರ್ಗಾ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರ್ಗಿ. ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ಹಾಗೂ ಯುನಿಕೇರ್ ಡಯಾಗ್ನೋಸ್ಟಿಕ್ ಸೆಂಟರ್, ಅಪೋಸಿಟ್ ಕಂಟೋಜಿ ಸೂಪರ್ ಬಜಾರ್, ಕೂಬಾ ಪ್ಲಾಟ್, ಕೋರ್ಟ್ ರೋಡ್, ಕಲಬುರ್ಗಿ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. Unicare Diagnostic Center, Quality Care Rewind Excellence. Unicare Diagnostic Center, opposite Kantoji Super Bazaar, Kuba Plot, Court Road, Kalaburgi. Contact 8496 825555 08472 25 1555. ನಮಸ್ಕಾರ, ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕಲಬುರಗಿ ಸಮಾಜ ಕಲ್ಯಾಣ ಇಲಾಖೆಯ ಸರ್ಕಾರಿ ಬಾಲಕರ ವಿದ್ಯಾರ್ಥಿ ನಿಲಯದಲ್ಲಿ ವಿದ್ಯಾರ್ಥಿಗಳಿಗೆ ಕಳಪೆ ಆಹಾರ ವಿತರಣೆ ಮಾಡುತ್ತಿರುವುದನ್ನು ಖಂಡಿಸಿ ಪ್ರತಿಭಟನೆ. ಕಲಬುರಗಿ ನಗರದಲ್ಲಿ ವಿವಿಧೆಡೆ ನಿಲ್ಲಿಸಿದ ಬೈಕ್ಗಳನ್ನು ಕದಿಯುತ್ತಿದ್ದ ಕಳ್ಳನ ಬಂಧನ, ಬಂಧಿತನಿಂದ 4 ಲಕ್ಷ ರೂಪಾಯಿ ಮೌಲ್ಯದ 10 ಬೈಕ್ ವಶ. ಕ್ರೀಡೆ ಕೇವಲ ದೈಹಿಕವಾಗಿ ಅಷ್ಟೇ ಅಲ್ಲ, ಮಾನಸಿಕವಾಗಿಯೂ ಸದೃಢವನ್ನಾಗಿಸುತ್ತದೆ. ಯುವ ಉದ್ಯಮಿ ಸಂತೋಷ್ ಪಿಲ್ಗುಂದಿ. ಈಗ ವಾರ್ತೆಗಳ ವಿವರ.
ಕಲಬುರಗಿ ಸಮಾಜ ಕಲ್ಯಾಣ ಇಲಾಖೆಯ ಸರ್ಕಾರಿ ಬಾಲಕರ ವಿದ್ಯಾರ್ಥಿ ನಿಲಯದ ವಿದ್ಯಾರ್ಥಿಗಳಿಗೆ ನೀಡುವ ಅನ್ನದಲ್ಲಿ ಹುಳುಗಳು ತುಂಬಿರುವ ಕಳಪೆ ಆಹಾರ ನೀಡುತ್ತಿರುವ ಇಲಾಖೆ ವಿರುದ್ಧ ಮಾದಿಗ ಸಮುದಾಯದವರು ಸರ್ಕಾರಿ ಬಾಲಕರ ವಿದ್ಯಾರ್ಥಿ ನಿಲಯದ ಎದುರುಗಡೆ ಪ್ರತಿಭಟಿಸಿದರು. ಅನ್ನದಲ್ಲಿ ಹುಳಗಳು ತುಂಬಿದ್ದು ಅದನ್ನೇ ಬೇಯಿಸಿ ವಿದ್ಯಾರ್ಥಿಗಳಿಗೆ ನೀಡಲಾಗುತ್ತಿದೆ. ಇದರಿಂದ ವಿದ್ಯಾರ್ಥಿಗಳ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ ಎಂಬುದು ಗಮನವಹಿಸಿದ ಸಮಾಜ ಕಲ್ಯಾಣ ಇಲಾಖೆ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ರಾಜು ಎಸ್ ಕಟ್ಟಿಮನಿ ಕಿಡಿಕಾರಿದ್ದಾರೆ. ಬಾಲಕರ ವಸತಿ ನಿಲಯದಲ್ಲಿ ಇವತ್ತು ಬಾಲಕರು ವಿದ್ಯಾರ್ಥಿಗಳು ಶೋಷಿತ ಜನಾಂಗದ ವಿದ್ಯಾರ್ಥಿಗಳು ಬೆಳಗಿನಿಂದ ಆಹಾರ ಸೇವನೆ ಮಾಡಲಾರದೆ ಇವತ್ತು 11-12 ಗಂಟೆ ಹಿಡ್ಕೊಂಡು ಉಪವಾಸ ಇಲ್ಲಿ ಗೇಟ್ ಹತ್ತಿರ ಕೂತಿರ್ತಾರೆ. ಮತ್ತು ಸುಮಾರು ಸಂಬಂಧಪಟ್ಟ ಇವತ್ತು ವಾರ್ಡನಾದ ದೇವಾನಾಯಕಗ, ತಾಲೂಕಾ ಸಮಾಜ ಕಲ್ಯಾಣಾಧಿಕಾರಿಯಾದ ವಿಜಯಕುಮಾರ್ ಪುಲೋರಿಗೆ ಮತ್ತು ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿಯಾದ ಅಲ್ಲಾಬಕ್ಸ್ ಅವರಿಗೂ ಕೂಡ ವಿದ್ಯಾರ್ಥಿಗಳು ಕೆಲ ಸಂಘಟನೆ ಮುಖಂಡರಿಗೆ ಕರೆ ಮಾಡಿ ವಿದ್ಯಾರ್ಥಿಗಳು ಕೂಡ ಹಲವಾರು ಕಡೆದು ನಂಬರ್ ತೊಗೊಂಡು ಅವರು ಕೂಡ ಕರೆ ಮಾಡಿದ್ರು ಕೂಡ ಇಲ್ಲಿ ಸರಿಯಾಗಿ ಆಹಾರ ಸಿಗ್ತಿಲ್ಲ. ಆಹಾರ ಅಕ್ಕಿಯಲ್ಲಿ ಸುಮಾರು ಮೂರು ದಿವಸದಿಂದ ಹಿಡ್ಕೊಂಡು ಹುಳಗಳು ಮತ್ತು ಕೀಡಿಗಳು ಇವೆಲ್ಲ ಆಹಾರ ಕಳಪೆ ಕಾಮಗಾರಿ ಆಹಾರವನ್ನು ಈ ಶೋಷಿತಗೊಳಪಟ್ಟಂಥ ನಮ್ಮ ದಲಿತ ಸಮುದಾಯದ ಎಲ್ಲ ಬಾಲಕರಿಗೆ ಸಮಾಜ ಕಲ್ಯಾಣ ಇಲಾಖೆ ಕೊಡ್ತಾ ಇದೆ. ಅಂಥ ಆಹಾರ ಸೇವನೆ ಮಾಡುತ್ತಿರುವಂಥ ಈ ದಲಿತ ಮಕ್ಕಳಿಗೆ ತಾಲೂಕಾ ಸಮಾಜ ಕಲ್ಯಾಣ ಆಗಿರ್ಬೋದು, ಈ ದೇವಾನಾಯಕ ಕೂಡಲೇ ಇವನ ಮೇಲೆ ಕ್ರಮ ತಗೋಬೇಕು. ಈ ದೇವಾನಾಯಕ ಅಮಾನತು ಮಾಡಬೇಕು. ಈ ದಲಿತ ಬಡ ವಿದ್ಯಾರ್ಥಿ ಮಕ್ಕಳಿಗೆ ಒಳ್ಳೆಯ ಜಿಲ್ಲಾ ಸಮಾಜ ಕಲ್ಯಾಣ ವತಿಯಿಂದ ಸರ್ಕಾರದ ವತಿಯಿಂದ ಒಳ್ಳೆಯ ಆಹಾರವನ್ನು ಕೊಡಬೇಕು. ಮತ್ತು ಈ ಬಾಲಕರ ವಸತಿ ನಿಲಯ ಅಧ್ಯಯನಕ್ಕೆಂದು ಬೇರೆ ಬೇರೆ ಗ್ರಾಮಗಳಿಂದ ಬಂದಿರುವ ವಿದ್ಯಾರ್ಥಿಗಳಿಗೆ ಈ ರೀತಿ ಕಳಪೆ ಅಕ್ಕಿಯಿಂದ ಆಹಾರ ಸಿದ್ಧಪಡಿಸಿ ಮಕ್ಕಳಿಗೆ ನೀಡಲಾಗುತ್ತಿದ್ದನ್ನ ಈ ಕೂಡಲೇ ಅಧಿಕಾರಿಗಳು ಪರಿಶೀಲನೆ ನಡೆಸಬೇಕು. ಇಲ್ಲದಿದ್ದಲ್ಲಿ ಇಲಾಖೆ ಮುಂದೆ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಸಿದರು. ಕಲಬುರಗಿ ನಗರದಲ್ಲಿ ವಿವಿಧೆಡೆ ನಿಲ್ಲಿಸಿದ ಬೈಕ್ಗಳನ್ನು ಕಳ್ಳತನ ಮಾಡುತ್ತಿದ್ದ ಕಣ್ಮರೆಸಿಕೊಂಡಿದ್ದ ಬೈಕ್ ಕಳ್ಳತನ ಬಂಧಿಸುವಲ್ಲಿ ಸ್ಟೇಷನ್ ಬಜಾರ್ ಠಾಣೆಯ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಕಲಬುರಗಿ ನಗರದ ಶಿವಶಕ್ತಿ ನಿವಾಸಿಯಾಗಿರುವ 17 ವರ್ಷದ ಯುವಕ ರೋಹಿತ್ ಹರಿಶ್ಚಂದ್ರ ರಾಠೋಡ್ ನಗರದಲ್ಲಿನ ನಿಲ್ಲಿಸಿರುವ ಬೈಕ್ಗಳನ್ನು ಕದ್ದು ರಾಜಾರೋಷವಾಗಿ ದಾಖಲೆಗಳಿಲ್ಲದೆ ಓಡಾಡುತ್ತಿದ್ದ ಆರೋಪಿ ಕೊನೆಗೂ ಪೊಲೀಸರ ವಶವಾಗಿದ್ದಾನೆ. ನಗರದಲ್ಲಿ ಹೆಚ್ಚು ಬೈಕ್ ಕಳ್ಳತನವಾಗಿರೋ ಪ್ರಕರಣಗಳು ದಾಖಲಾಗಿದ್ದರ ಹಿನ್ನೆಲೆಯಲ್ಲಿ ಕಳ್ಳರ ಆರೋಪಕ್ಕೆ ಜಾಲ ಬೀಸಿದ್ದ ಸ್ಟೇಷನ್ ಬಜಾರ್ ಠಾಣೆಯ ಪೊಲೀಸರು ಕೊನೆಗೂ ಬೈಕ್ ಕಳ್ಳನನ್ನ ಬಂಧಿಸಿದ್ದಾರೆ. ನಗರದ ಬೈಕ್ ಕಳ್ಳತನ ಮಾಡುತ್ತಿದ್ದ ರೋಹಿತ್ ಎಂದಿನಂತೆ ಬೈಕ್ನಲ್ಲಿ ಹೋಗುವಾಗ ಪೊಲೀಸರು ಆತನನ್ನು ತಡೆದು ದಾಖಲಾತಿ ತೋರಿಸುವಂತೆ ಕೇಳಿದಾಗ ಆರೋಪಿ ಬಳಿ ಯಾವುದೇ ದಾಖಲೆಗಳಿಲ್ಲದ ಹಿನ್ನೆಲೆಯಲ್ಲಿ ಆತನನ್ನು ವಿಚಾರಣೆಗೆ ಒಳಪಡಿಸಿದಾಗ ಬೈಕ್ಗಳನ್ನು ಕಳ್ಳತನ ಮಾಡಿರುವುದಾಗಿ ಬಾಯ್ಬಿಟ್ಟಿದ್ದಾನೆ. ಇನ್ನು ಬಂಧಿತ ಆರೋಪಿಯಿಂದ 4 ಲಕ್ಷ ಮೌಲ್ಯದ ಒಟ್ಟು 10 ಬೈಕ್ಗಳನ್ನು ಜಪ್ತಿ ಮಾಡಿಕೊಳ್ಳಲಾಗಿದ್ದು, ಈ ಕುರಿತು ಸ್ಟೇಷನ್ ಬಜಾರ್ ಠಾಣೆಯ ಪೊಲೀಸ್ ಅಧಿಕಾರಿ ಮಾತನಾಡಿದ್ದಾರೆ. ಜಾಲ ಪತ್ತೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಈಗ ಆಲ್ರೆಡಿ ಇಲ್ಲಿವರೆಗೆ ಇದೇ ಠಾಣೆಯಿಂದ ಈ ಪ್ರಸಕ್ತ ಸಾಲಿನಲ್ಲಿ ಸುಮಾರು ಒಂದು 100 ಮೇಲೆ 2 ವೀಲರ್ಗಳು ಪತ್ತೆಯಾಗಿದ್ದಾವೆ. ಅವನನ್ನು ಅವರವರ ಮಾಲೀಕರಿಗೆ ಒಪ್ಪಿಸಲಾಗಿದೆ. ಮತ್ತೆ ದಿನಾಂಕ 25/2/2022ರಂದು ಸ್ಟೇಷನ್ ಬಜಾರ್ ಪೊಲೀಸ್ ಠಾಣಾಧಿಕಾರಿಯಾದ ಶ್ರೀ ಸಿದ್ದರಾಮೇಶ್ವರ ಗಡೇದ್ ಅವರ ನೇತೃತ್ವದಲ್ಲಿ ಅವರ ಸಿಬ್ಬಂದಿ ಸಮೇತ ನಮ್ಮ ಕಮಿಷನರ್ ಸಾಹೇಬರ ಮಾರ್ಗದರ್ಶನದಲ್ಲಿ ಮತ್ತು ಅಡ್ಡೂರು ಶ್ರೀನಿವಾಸಲು DCP ಕಾನೂನು ಸುವ್ಯವಸ್ಥೆಯವರ ಮಾರ್ಗದರ್ಶನದಲ್ಲಿ ಮತ್ತೊಬ್ಬ ಆರೋಪಿತನಾದ ರೋಹಿತ್ ತಂದೆ ಹರಿಶ್ಚಂದ್ರ ರಾಠೋಡ್ ಸಾಕಿನ ಶಿವಶಕ್ತಿ ನಗರ ಕಲಬುರಗಿ ಈತನನ್ನು ಸಂಶಯಾಸ್ಪದವಾಗಿ ತಿರುಗಾಡುತ್ತಿದ್ದ ವೇಳೆಯಲ್ಲಿ ಅವನು ಠಾಣೆಗೆ ಕರೆದೊಂದು ವಿಚಾರಿಸಲಾಗಿ ಮತ್ತೆ 10 ಬೈಕ್ಗಳನ್ನು ವಿವಿಧ ಕಂಪನಿಯ ಬೈಕ್ಗಳನ್ನು ಪತ್ತೆ ಮಾಡಿದ ಬಗ್ಗೆ ಒಪ್ಪಿಕೊಂಡಿದ್ದು ಮತ್ತು ಒಪ್ಪಿಕೊಂಡಂತೆ ಎಲ್ಲ ಬೈಕ್ಗಳನ್ನು ಅವನು ಸ್ವತಃ ಯಾರಿಗೆ ಎಲ್ಲಿ ಬಚ್ಚಿಟ್ಟಿದ್ದ, ಯಾರಿಗೆ ಮಾರಿದ್ದ ಎಂಬುದರ ಬಗ್ಗೆ ಹೇಳಿ ಅವನು ನಮ್ಮ ತಾಬಕ್ಕೆ ಕೊಡಿಸಿದ್ದು
ಈಗ ಆಲ್ರೆಡಿ ನಮ್ಮ ಠಾಣೆಯಲ್ಲಿ ಇದ್ದಾವೆ. ಅದೇ ರೀತಿ ನಮ್ಮ ಸಾರ್ವಜನಿಕರು ಸ್ವಲ್ಪ ಇದು ಸುಮಾರು 10 ಬೈಕ್ ವಿರುದ್ಧ ಪತ್ತೆಯಾಗಿದ್ದವು. ಅವನ್ನ ಮಾನ್ಯ ಕಮಿಷನರ್ ಸಾಹೇಬರ ಮಾರ್ಗದರ್ಶನದಲ್ಲಿ ಅವನವರು ಮಾಲಕರಿಗೆ ಕ್ರಮ ಜರುಗಿಸಿ, ಕಾನೂನು ಕ್ರಮ ಜರುಗಿಸಿ ಮರಳಿ ಕೊಡಲಾಗುವುದು. ಆಮೇಲೆ ಮಾಧ್ಯಮ ಮಿತ್ರರಲ್ಲಿ ನಾನು ಆಲ್ರೆಡಿ ವಿನಂತಿ ಮಾಡಿದಂಗೆ ಸ್ವಲ್ಪ ಈ ಮಾಹಿತಿ ಮಾಲಕರಿಗೆ ಮುಟ್ಟೋ ಥರ ಕೆಲವು ಹೋದ ಸಾರಿ ಪತ್ತೆಯಾಗಿದ್ದ ಬೈಕ್ಗಳು ಇನ್ನೂ ನಮ್ಮ ಠಾಣದಲ್ಲಿ ಇದ್ದಾವೆ. ಮಾಲಕರಿಗೆ ಗೊತ್ತಿದ್ದಾವೋ ಇಲ್ವೋ ಒಂದು ಗೊತ್ತಾಗ್ತಾ ಇಲ್ಲ. ಅದಕ್ಕೆ ದಯವಿಟ್ಟು ತಾವು ಒಳ್ಳೆ ಕೆಲಸ ಮಾಡಬೇಕು ಅಂತೇಳಿ ನಮ್ಮ ಮಾಧ್ಯಮ ಮಿತ್ರದವರಿಗೆ ವಿನಂತಿ ಮಾಡಿಕೊಳ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಶ್ರೀ ಬಸವಣ್ಣ ಟ್ರಸ್ಟ್ ಹಾಗೂ ಚಾರಿಟೇಬಲ್ ಟ್ರಸ್ಟ್ನ ವೇದಾ ಪಬ್ಲಿಕ್ ಶಾಲೆಯಲ್ಲಿ ವಾರ್ಷಿಕ ಕ್ರೀಡಾಕೂಟ ಏರ್ಪಡಿಸಲಾಗಿತ್ತು. ಕಲಬುರಗಿ ನಗರದ ವೇದಾ ಪಬ್ಲಿಕ್ ಶಾಲೆಯಲ್ಲಿ ವಾರ್ಷಿಕ ಕ್ರೀಡಾಕೂಟ ಸಮಾರಂಭದಲ್ಲಿ ಗಣ್ಯರು ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮ ಉದ್ಘಾಟಿಸಿದರು. ಬಳಿಕ ವೇದಾ ಪಬ್ಲಿಕ್ ಶಾಲೆಯ ಸಂಸ್ಥಾಪಕರು ಹಾಗೂ ಪ್ರಾಂಶುಪಾಲರಾದ ಆರ್ತಿ ಆರ್ ಮಾಲ್ಶೆಟ್ಟಿ ಅವರು ಗಣ್ಯರನ್ನ ಸ್ವಾಗತಿಸಿದರು. Give them a big round of applause, students. For the day who has graciously accepted our invitation and are here to celebrate our traditional annual sports day event. We are all spellbound by your achievements and contribution to the field you are. A hearty welcome to the parents and a family that never fails to impress us with the constant support and zeal they exhibit in allowing the children to take part in competitions and balance academics as well. We are so grateful to the teachers who have worked tirelessly to carry forward the tradition of this day, every year with so much concern and attention to details. Your dedication to making this a success is infectious and students' motivation has only risen. The non-teaching staff, who are the real heroes that work delicately behind the scene without demanding any recognition during every event, are truly deserving of appreciation. The participants and all the students who show so much enthusiasm for the event this year. It is your effort and commitment that is evident in the march past and drills to begin with. I am sure you will be exceedingly well in the competitions as well. It is also important to remember that winning and losing are only the part of the game. Enjoy the game and play well. Then you will be real winners. Do not engage in any interdisciplinary act that will hamper the flow of the sports spirit. Let's start the program. Thank you. ಇನ್ನು ಕಾರ್ಯಕ್ರಮದಲ್ಲಿ ಮಾತನಾಡಿದ ಯುವ ಉದ್ಯಮಿದಾರ ಸಂತೋಷ್ ಬಿಲ್ಗುಂದಿ ಅವರು ಕ್ರೀಡೆ ಕೇವಲ ದೈಹಿಕ ಅಷ್ಟೇ ಅಲ್ಲ, ಮಾನಸಿಕವಾಗಿಯೂ ಸದೃಢವನ್ನಾಗಿ ಮಾಡುತ್ತದೆ. ಇದರಿಂದ ಬುದ್ಧಿಮಟ್ಟ ಹೆಚ್ಚಿ ಹೊಸ ವಿಚಾರಗಳು ಕೌಶಲ್ಯದಾರಿಗೆ ದಾರಿ ಮಾಡಿಕೊಡುತ್ತದೆ ಎಂದರು. I in fact welcome you all on behalf of Veda Public School here. So sports meet plays a very important role in the curriculum of school. The reason being is the sports not only build our physical body also, but it somewhere builds our mental know about. When we say mental know about is sports also teaches techniques, various techniques in our life. How do we let's say basic life skills. So in this globalization era, you see
every school is now focused on education and to compete with international world. So today's date, there is a less importance being given to sports and life skill activities. Now what are the life skill activities? Let's say like thing is poetry, arts and other things. Because our students should compete with globalization student, we are more focused, parents are putting more pressure on students, and when students have a dream to somewhere settle down in US, UK and everything, so they are more prone to, you know, like to get more stress in education. Now this sports activity, as I told you, brings a mental relief. By playing sports, you know, you are going to build a very strong mental state of mind. And I request Veda Public School to engage in more sports activities, so that, like, you know, our students who are the future of a country can actually like bring a name to even to our country also. Because let's say, I'll give you an example. Sweden population is hardly around 48 lakhs, and every Olympic, every 3 years Olympic is being conducted, they will at least minimum take more than 10 gold medal, whereas India's population is 1,25 lakhs, and hardly we get 3 or 4 single digit gold medal. So because those countries, developed countries, are more focused, equally they balance sports as well as education. ವಿಜಯವಾಣಿ ದಿನಪತ್ರಿಕೆ ಬ್ಯೂರೋ ಚೀಫ್ ಸದಾನಂದ ಜೋಶಿ ಅವರು ಮಾತನಾಡಿ, ಇಂದಿನ ಮಕ್ಕಳು ಹೆಚ್ಚು ಫಲಿತಾಂಶ ಗಳಿಸುವ ಭರದಲ್ಲಿ ಕ್ರೀಡೆಯನ್ನೇ ಮರೆತಿದ್ದಾರೆ. ಗ್ರಾಮೀಣ ಭಾಗದ ಕ್ರೀಡೆಗಳ ಬಗ್ಗೆ ಇಂದಿನ ಮಕ್ಕಳಿಗೆ ಅರಿವೇ ಇಲ್ಲ. ವಿದ್ಯಾರ್ಥಿಗಳು ಯಾವುದೇ ಸಮಸ್ಯೆ ಎದುರಿಸಲು ಕೇವಲ ಮಾನಸಿಕವಾಗಿ ಅಲ್ಲ, ದೈಹಿಕವಾಗಿಯೂ ಕ್ಷಮತೆ ಹೊಂದಿರಬೇಕು ಎಂದು ಅಭಿಪ್ರಾಯಪಟ್ಟರು. ಬೇರೆ ಬೇರೆ ಕ್ರೀಡೆಗಳಿದ್ದು ಬಹಳಷ್ಟು ಕ್ರೀಡೆಗಳು ಇವತ್ತು ನಮ್ಗೆ ದೂರ ಆಗ್ಯಾವ. ಗ್ರಾಮೀಣ ಕ್ರೀಡೆಗಳಂತೂ ಇವತ್ತು ದೂರ ಆಗ್ಯಾವ. ಬರೇ ನಾವು ಇವತ್ತು ಬರೇ ಮಾರ್ಕ್ಸ್ ಹಿಡಿದೇವು. ಬಹುಶಃ ನನಗನ್ನಿಸ್ತಾ ಇದೆ, ಇತ್ತೀಚೆಗೆ ಕರೋನಾ ಬಂದ ನಂತರ ನಮ್ಮ ಮೈಂಡ್ ಸೆಟ್ ಸ್ವಲ್ಪ ಚೇಂಜ್ ಆಗಿರಬಹುದು ಅನ್ನಿಸ್ತಾ ಇದೆ. ಆಗೋದೆಲ್ಲ ಗೊತ್ತಿಲ್ಲ, ಆಗಿರಬಹುದು ಅನ್ನಿಸ್ತಾ ಇದೆ. ಸ್ವಲ್ಪ ನಾವು ಫಿಸಿಕಲಿ ಆಗಿ ನಮ್ಮ ಮಕ್ಕಳಿಗೆ ತಯಾರು ಮಾಡಬೇಕಾಗಿದೆ ಅಂತ ಈಗ ಪೇರೆಂಟ್ಸ್ಗಳು ಚೆನ್ನಾಗಿ ಹೊಂಟದು. ಭಾಳ ಹುಷಾರು ಮಾಡೋದು ಬ್ಯಾಡ. ನಮ್ಮ ಮಕ್ಕಳಿಗೆ ಸ್ವಲ್ಪ ಅವ್ರಿಗೆ ದೈಹಿಕವಾಗಿಯೂ ಕೂಡ ಅವರಿಗೆ ಸಮರ್ಥವಾಗಿ ಮಾಡಬೇಕು. ಅದರೊಳಗೆ ರೆಸಿಸ್ಟೆನ್ಸ್ ಪವರ್, ಅವ್ರದ್ದು ಇಮ್ಯುನಿಟಿ ಪವರ್ ನಾವು ಜಾಸ್ತಿ ಮಾಡಬೇಕು. ಓದೋದು ಸ್ವಲ್ಪ ಕಮ್ಮಿ ಮಾಡಬೇಕೇನೋ ಅಂತೇಳಿ ಕರೋನಾ ಕಲಿಸೋದನ್ನು ನನಗೆ ಅನಿಸ್ತದೆ. ಯಾಕಂದ್ರೆ ಭಾಳ ಅದು ನೆಸೆಸರಿ ಇವತ್ತು. ಒಬ್ಬ ವಿದ್ಯಾರ್ಥಿ ಅವನು ಮಾನಸಿಕವಾಗಿ ಸದೃಢ ಆಗಬೇಕಿತ್ತು. ಅವನು ಮುಂದೆ ಪ್ರತಿಯೊಂದು ಸಂದರ್ಭದಲ್ಲಿ ಯಾವ ಸಮಸ್ಯೆ, ಸವಾಲು, ಕಷ್ಟಗಳು ಅವನಿಗೆ ಬರ್ತವೆ, ಅದನ್ನು ಸಮರ್ಥವಾಗಿ ಎದುರಿಸಬೇಕಾದರೆ ಅವನಲ್ಲಿ ಒಂದು ದೈಹಿಕ ಶ್ರಮತೆ, ಅವನ ಹತ್ರ ದೈಹಿಕ ಸದೃಢತೆ ಬಹಳ ನೆಸರಿದಾವೆ, ಬಹಳ ಜರೂರಿ ಇದಾವೆ. ಯಾಕಂದರೆ ಎಷ್ಟೇ ಕಷ್ಟಗಳು ಬಂದರೂ ಅದನ್ನು ಅವನಿಗೆ ಪಾರು ಮಾಡಿಸ್ತದೆ. ಮಾನಸಿಕವಾಗಿಯೂ ಬೇಕು, ಅದ್ರ ಜೊತೆ ಅಷ್ಟೇ ಮುಖ್ಯವಾದಂಥ ಇವತ್ತು ಔಷಧ ದೈಹಿಕವಾಗಿ ನಾವು ಸದೃಢವಿರದೆ. ಇಂಥ ಕ್ರೀಡಾಕೂಟಗಳು ಅದಕ್ಕೆ ಬಹಳ ಪೂರಕವಾಗಿರುತ್ತವೆ. ಸಂತೋಷ ಹೇಳಿದಾಗ ಕ್ರೀಡೆಗಳಿಗೆ ನಾವು ಭಾಳಷ್ಟು ಆದ್ಯತೆ ಕೊಡಬೇಕಾಗಿದೆ. ಇವತ್ತು ಬಹಳ ಆದ್ಯತೆ ಕೊಡಬೇಕು. ಅನೇಕ ಅವಕಾಶಗಳಿವೆ ಇವತ್ತು ಕ್ರೀಡೆಯಲ್ಲಿ. ನಾವು ನಿಜವಾಗೂ ಕೂಡ ನಮ್ಮ ದೇಶ, ನಮ್ಮ ಭಾಗ ಬಹಳಷ್ಟು ಹಿಂದೆ ಬಿದ್ದಿದೆ. ಆದರೆ ಇತ್ತೀಚೆಗೆ ಸ್ವಲ್ಪ ಪರಿವರ್ತನೆ ಆಗ್ತಾ ಇದೆ. ವಿಶೇಷವಾಗಿ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಕಲಬುರಗಿ, ನಮ್ಮ ಕರ್ನಾಟಕದಲ್ಲೇ ಕಲ್ಯಾಣ ಕರ್ನಾಟಕದಲ್ಲಿ ಇವತ್ತು ಕಲಬುರಗಿ ಇವತ್ತು ಎಜುಕೇಷನ್ ಹಬ್ ಆಗಿ ಇವತ್ತು ಪರಿವರ್ತನೆ ಆಗಿದೆ. ಇವತ್ತು ಅದಕ್ಕೆ ಬಹಳ ಶಿಕ್ಷಣ ತಂದೆಯವರ ಕೊಡುಗೆ ಇದೆ. ಇವತ್ತು ಸಂತೋಷ್ ಅವರ ತಂದೆಯವರು ಇದ್ದಾರೆ, ಭೀಮಾಶಂಕರ್ ಬಿಲಿಗುಂದಿ HKE ಸೊಸೈಟಿಯನ್ನು ಯಾವ ರೀತಿಯಲ್ಲಿ ಅವರು ಕೂಡ ಬಹಳ ಆ್ಯಕ್ಟಿವ್ ಆಗಿ ಇದ್ದಾರೆ. ಎಷ್ಟು ನಮ್ಮ ಭಾಗದಲ್ಲಿ ಒಂದು ಶಿಕ್ಷಣ ಸಂಸ್ಥೆ ಬೆಳೆಸಬೇಕಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಅನೇಕರು ಮಲ್ಶೆಟ್ಟಿ ಅಂತವರು ಇವತ್ತು ಈ ಭಾಗದಲ್ಲಿ ಇಷ್ಟು ಒಳ್ಳೆಯ ಕಾಲೇಜ್, ನಾನು ಒಳಗಡೆ ಇನ್ನೂ ಹೋಗಿಲ್ಲ, ಇಲ್ಲಿ ಬಂದಾಗಿದ್ದಾರೆ ಭಾಳ ಖುಷಿ ಆಯಿತು. ಇಷ್ಟು ಚಲೋ ಗ್ರೌಂಡ್ ಅದ ಅಂದ್ರೆ ಹೆಂಗೆ ನಮ್ಮ ಹಳ್ಳಿ ಮಂದಿ ಹೇಳ್ತಾರೆ ನೋಡ್ರಿ, ಮನೆ ಕಳೆ ಅಂಗಳ ಹೇಳ್ತಾರೆ. ಹೆಣ್ಮಕ್ಳಿಗೆ ನಾವು ಹಳ್ಳಿ ಓಡಾಡ್ತೀವಿ ಅಂದ್ರೆ ಮನೆ ಹೆಂಗದಂದ್ರೆ ಅದು ಮನೆ ಕಳೆ ಅಂಗಳ ಹೇಳ್ತಾರೆ. ಈ ಅಂಗಳ ಬಂದು ನೋಡಿದ್ರೆ ಗೊತ್ತಾಯ್ತು ಒಳಗೆ ಚಲೋ ಅದನ್ನ ಚಲೋ ಇಲ್ಲ ಅಂತೇಳಿ. ನಮ್ಗೆ ಕನ್ಫರ್ಮ್ ಆಯ್ತು ಒಳಗೆ ಬರ್ತಿಕ್ಕೆ ನಂದ ಭಾಳ ಚೆನ್ನಾಗಿ ಇವತ್ತು ಒಳ್ಳೆ ಗ್ರೌಂಡ್ ಮಾಡ್ಯಾರ ಅಂದ್ರೆ ಇಲ್ಲಿ ಎಲ್ಲ 100% ಪರ್ಫೆಕ್ಟ್ ಇರ್ತದ ಅನ್ನಿಸ್ತೀನಿ ಭಾಳ. ಇನ್ನು ವೇದಾ ಪಬ್ಲಿಕ್ ಶಾಲೆಯ ಮಕ್ಕಳಿಗೆ ಆಯೋಜಿಸಿದ್ದ ವಿವಿಧ ಕ್ರೀಡಾಕೂಟದಲ್ಲಿ ಭಾಗಿಯಾಗಿ ಸ್ಪರ್ಧಿಸಿದರು. ಸಮಾರಂಭದಲ್ಲಿ ಬೀದರ್ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ವಿಜಯ್ ಕುಮಾರ್ ಪಾಟೀಲ್, ವೇದಾ ಪಬ್ಲಿಕ್ ಶಾಲೆಯ ಕಾರ್ಯದರ್ಶಿ ಡಾಕ್ಟರ್ ರವಿ ಮಾಲ್ಶೆಟ್ಟಿ, ಡಾಕ್ಟರ್ SJ ಮಾಲ್ಶೆಟ್ಟಿ ಹಾಗೂ ಸಿಬ್ಬಂದಿ ವರ್ಗದವರು ಭಾಗಿಯಾಗಿದ್ದರು.
ಈಗ ಪುಟ್ಟದೊಂದು ವಿರಾಮದ ನಂತರ ಇನ್ನಷ್ಟು ಸುದ್ದಿಗಳನ್ನ ನಿರೀಕ್ಷಿಸಿ. ಬಸವ ಗೆಳೆಯರ ಬಳಗದಿಂದ ಚಿತ್ತಾಪುರ ತಾಲೂಕಿನ ಇಂದನ್ಕಲ್ ಗ್ರಾಮದಲ್ಲಿ ನಡೆದ ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್ ಅಪೋಸಿಟ್ KPN ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. Unicare Diagnostic Center, Quality Care Rewind Excellence. Unicare Diagnostic Center, opposite Kantoji Super Bazaar, Kuba Plot, Court Road, Kalburgi. Contact 8496 825555 08472 251555. ವಿರಾಮದ ನಂತರ ಇಂಗುಲ್ಬರ್ಗಾ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಬಸವ ಗೆಳೆಯರ ಬಳಗದ ವತಿಯಿಂದ ಕಲಬುರಗಿಯ ಚಿತ್ತಾಪುರ ತಾಲೂಕಿನ ಇಂದನ್ಕಲ್ ಗ್ರಾಮದಲ್ಲಿ ಇಂದನ್ಕಲ್ ಪ್ರೀಮಿಯರ್ ಲೀಗ್ನ ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ನಡೆಯಿತು. ಚಿತ್ತಾಪುರ ತಾಲೂಕಿನ ಇಂದನ್ಕಲ್ ಗ್ರಾಮದಲ್ಲಿ ಇಂದನ್ಕಲ್ ಪ್ರೀಮಿಯರ್ ಲೀಗ್ನ ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ಆಯೋಜಿಸಲಾಗಿತ್ತು. ಈ ವೇಳೆ ಗಣ್ಯರು ದಿವಂಗತ ನಟ ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರಕ್ಕೆ ನಮನ ಸಲ್ಲಿಸಿದರು. ಮಲ್ಲಪ್ಪ ಎಂ ಹೊಸ್ಮನಿ ಅವರು ಬ್ಯಾಟಿಂಗ್ ಮಾಡುವ ಮೂಲಕ ಕ್ರಿಕೆಟ್ ಟೂರ್ನಮೆಂಟ್ಗೆ ಚಾಲನೆ ನೀಡಿ ಮಾತನಾಡಿದರು. ಗುರು ಮತ್ತು ರೇವಣಸಿದ್ಧ ಮಂಗಲ್ಗೆ ಇವರೆಲ್ಲರೂ ಕೂಡಿ ನಮ್ಮ ಇಂಗನ್ಕಲ್ದಲ್ಲಿ ನಾವು ಒಂದು ಕ್ರಿಕೆಟ್ ಟೂರ್ನಮೆಂಟ್ ಕಾರ್ಯಕ್ರಮ ಹಮ್ಮಿಕೊಳ್ತೀವಿ ಅಂತೇಳಿ ಹೇಳಿದಾಗ ಆಯ್ತು. ಯಾಕಂದ್ರೆ ನಮ್ಮ ಗ್ರಾಮದಲ್ಲಿ ಒಂದು ಎಲ್ಲ ವಿದ್ಯಾರ್ಥಿಗಳು ಮತ್ತು ಕ್ರೀಡಾಪಟುಗಳ ಒಂದು ಆಶಯಕ್ಕೆ ಏನಪ್ಪಾ ಅಂದ್ರೆ ನಾವು ಸ್ಪಂದನೆ ಮಾಡ್ತೀವಿ ಅಂತೇಳಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿ ಒಂದು ಒಳ್ಳೆಯ ರೀತಿಯಿಂದ
ಏನು ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಇನ್ನೊಂದ್ಸಲ ಅಭಿನಂದನೆ ಸಲ್ಲಿಸಿದೆ. ಮತ್ತು ಈ ಕ್ರಿಕೆಟ್ ಟೂರ್ನಮೆಂಟ್ನಲ್ಲಿ ಯಾರು ಸೋಲು ಮತ್ತು ಗೆಲುವು ಬಹಳ ಮುಖ್ಯ ಅಲ್ಲ. ಈ ಆಟದ ತಮ್ಮ ಪ್ರತಿಭೆಯನ್ನು ನಾವು ಆಟದ ಮುಖಾಂತರ ತೋರಿಸ್ಬೇಕು ಮತ್ತು ಈ ಗ್ರೌಂಡಿನಲ್ಲಿ ಎಲ್ಲ ಒಂದು ಅಚ್ಚುಕಟ್ಟಾಗಿ ಇಡೀ ಗ್ರಾಮದ ಹೆಸರು ಒಂದು ಒಳ್ಳೆ ರೀತಿಯಲ್ಲಿ ಅಂತ ಬರಬೇಕು. ಮತ್ತೆಲ್ಲ ಮ್ಯಾನೇಜ್ಮೆಂಟ್ನವರಿಗೆ ಎಲ್ಲ ಗ್ರಾಮಸ್ಥರು ಒಂದು ಸಹಕಾರ ನೀಡಿ ಈ ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ಯಶಸ್ವಿಗೊಳಿಸಬೇಕಂತ ಹೇಳ್ತಾ ಎರಡು ಮಾತಾಡಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಒಂದಿನ ನಾನು ಮಾಡ್ತೀನಿ. ಜೈ ಕರ್ನಾಟಕ. ಮನುಷ್ಯ ದೈಹಿಕವಾಗಿ ಸದೃಢವಾಗಿರಲು ಕ್ರೀಡೆ ಬಹಳಷ್ಟು ಮುಖ್ಯ ಎಂದು ಸುನಿಲ್ ದೊಡ್ಮನಿಯವರು ಮಾತನಾಡಿದ್ರು. ಗ್ರಾಮೀಣ ಭಾಗದಲ್ಲಿ ನಾವೆಲ್ಲರೂ ಮಲ್ಲಪ್ಪಣ್ಣವರಾಗಿರ್ಬೋದು, ನಾವಾಗಿರ್ಬೋದು, ಮತ್ತು ವೇದಿಕೆ ಮೇಲೆ ಕೂತಂತ ಎಲ್ಲ ನನ್ನ ನಾಯಕರು ಗೆಳೆಯರಾಗಿರ್ಬೋದು, ನಾವೆಲ್ಲರೂ ಈ ತರ ನಾವು ಒಂದು ಅವ್ರಿಗೆ ಪ್ರೋತ್ಸಾಹ ಕೊಟ್ಟಾಗ ನಮ್ಮ ಪ್ರತಿಭೆಗಳು ಮತ್ತು ಇನ್ನು ಹೆಚ್ಚಿನ ರೀತಿಯಲ್ಲಿ ಅವರನ್ನು ನಾವು ಗುರುತಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಒಂದು ಕೆಲಸ ಆಗ್ತದೆ. ಅದಕ್ಕಾಗಿ ಒಳ್ಳೆಯ ಅವರಂತೂ ಈಗ ಹೇಳಿದ್ದಾರೆ, ತಾವೆಲ್ಲರೂ ಶಿಸ್ತುಬದ್ಧಿನಿಂದ ನ್ಯಾಯಯುತವಾಗಿ ಒಂದು ಆಟವನ್ನು ಆಡಬೇಕು ಹಾಗೂ ಪ್ರತಿಭೆಯಿಂದ ತಾವು ಒಳ್ಳೆಯ ಆಟವನ್ನು ಪ್ರದರ್ಶಿಸಿದ್ರೆ ತಾವು ಗೆಲುವು ಸೋಲು ಅದು ಒಂದು ಸಹಜ. ಅದು ಒಬ್ರು ಗೆಲ್ತಾರೆ ಒಬ್ರು ಸೋಲ್ತಾರೆ. ಬಟ್ ಅದಕ್ಕೆ ನೀವು ಯಾರು ಮಾನ್ಯತೆ ಕೊಡದೆ ತಾವು ಆಟಕ್ಕೆ ಒಂದು ಪ್ರೋತ್ಸಾಹ ಕೊಟ್ಟು ಆಟ ಆಡಿ ತಾವು ಶಿಸ್ತುಬದ್ಧಿನಿಂದ ಆಡಿದಾಗ ಈ ಊರಿನ ಕೀರ್ತನೆ ಬರ್ತದೆ ಮತ್ತು ಎಲ್ಲರ ಹೆಸರನ್ನು ಬರ್ತದೆ. ಅದಕ್ಕೆ ನಮ್ಮ ಎಲ್ಲರನ್ನ ಕರೆಸಿ ಇಲ್ಲಿ ಒಂದಿವಸ ನಮ್ಮೆಲ್ಲರನ್ನು ಸತ್ಕರಿಸಿದ್ದಕ್ಕಾಗಿ ಗೆಳೆಯರು ಬಸವ ಗೆಳೆಯರ ಬಳಗದವರಿಗೆ ನಾನು ಎಲ್ಲರನ್ನ ಆತ್ಮೀಯವಾಗಿ ಧನ್ಯವಾದಗಳನ್ನು ಹೇಳ್ತೇನೆ ಮತ್ತು ನನ್ನ ಎರಡು ಮಾತು ಬಳಸ್ತೀನಿ. ಈ ಸಂದರ್ಭದಲ್ಲಿ ಮಲ್ಲಪ್ಪ ಎಂ ಹೊಸಮನಿ, ವೀರಭದ್ರಸ್ವಾಮಿ, ಬಸವರಾಜ್ ಹಾಲ್ಕಾಯ್, ಮನ್ಸೂರ್ ಪಟೇಲ್, ಶಿವರಾಜ್ ಪಾಟೀಲ್, ಬಸವರಾಜ್ ಹೊಸಳ್ಳಿ, ವಿಶಾಲ್ ನವರಂಗ, ಹನುಮಂತ್ ಪೋದನ್ಕರ್, ಕಲ್ಯಾಣರಾವ್ ಡೊಣ್ಣೂರ್, ಗುರುರಾಜ್ ಹಾಲ್ಕಾಯ್, ರೇವಣಸಿದ್ದ ಮಂಗಲ್ಗಿ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ದಂತವೈದ್ಯಕೀಯ ಚಿಕಿತ್ಸಾ ತೀರಾ ದುಬಾರಿಯಾಗಿದ್ದು ಸಾಮಾನ್ಯ ಜನರು ಹಲ್ಲಿನ ಚಿಕಿತ್ಸೆಗಾಗಿ ಹೆಚ್ಚು ಹಣ ಖರ್ಚು ಮಾಡಬೇಕಾಗದು ಬರುತ್ತದೆ. ಹಾಗಾಗಿ ಜನರಿಗೆ ಅನುಕೂಲವಾಗಲೆಂದೇ ಕಲಬುರಗಿಯ ಅಲ್ಬದರ್ ಡೆಂಟಲ್ ಕಾಲೇಜ್ ಹಾಗೂ ಆಸ್ಪತ್ರೆಯಲ್ಲಿ ದಂತದ ಉಚಿತ ಫಿಲ್ಲಿಂಗ್ ಮಾಡಲಾಗುತ್ತಿದ್ದು ಫೆಬ್ರವರಿ 26ರಿಂದ ಮಾರ್ಚ್ 5ರವರೆಗೆ ದಂತ ಚಿಕಿತ್ಸೆ ಹಮ್ಮಿಕೊಳ್ಳಲಾಗಿದೆ. ಮಾರ್ಚ್ 5ರಂದು ಕಾನ್ಸೋ ಎಂಡೋ ದಿನವನ್ನಾಗಿ ಕಾನ್ಸರ್ವೇಟಿವ್ ಡೆಂಟಿಸ್ಟ್ರಿ ಹಾಗೂ ಎಂಡೋಡಾಂಟಿಕ್ಸ್ ವಿಭಾಗದ ವತಿಯಿಂದ ಕಲಬುರಗಿಯ ಪಿಡಿಎ ಇಂಜಿನಿಯರಿಂಗ್ ಕಾಲೇಜು ಹತ್ತಿರದ ಆಲ್ಬದರ್ ಕಾಲೇಜಿನಲ್ಲಿ ಫೆಬ್ರವರಿ 26ರಿಂದ ಮಾರ್ಚ್ 5ರವರೆಗೆ ದಂತದ ಫ್ರೀ ಫಿಲ್ಲಿಂಗ್ ಮಾಡಲಾಗುವುದು. ಪ್ರತಿದಿನ ಬೆಳಿಗ್ಗೆ 9ರಿಂದ 3 ಗಂಟೆಯವರೆಗೆ ಚಿಕಿತ್ಸೆ ಇರಲಿದ್ದು ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬಹುದಾಗಿದೆ. ಇನ್ನು ಈ ಕುರಿತು ಅಲ್ಬದರ್ ಡೆಂಟಲ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಸೈಯದ್ ಜಕಾವುಲ್ಲಾ ಅವರು ಮಾತನಾಡಿ ದಂತಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳಿಗೆ ಆಧುನಿಕ ಯಂತ್ರೋಪಕರಣಗಳ ಮೂಲಕ ಸಮಸ್ಯೆ ಬಗೆಹರಿಸಲಾಗುವುದು ಎಂದು ಹೇಳಿದರು. मैं डॉक्टर सैयद जकाउल्ला, प्रिंसिपल अलबदर डेंटल कॉलेज एंड हॉस्पिटल। हमारे कॉलेज में इस बार 2 अच्छी चीज़ें होने जा रही हैं इस हफ्ते, जैसा कि कॉन्जन इंडोडोंटिक्स वीक मनाया जा रहा है। इस मौके पर हमारे कॉलेज ने ये इरादा किया है कि वह मैनेजमेंट के सपोर्ट से तमाम गुलबर्गा की आवाम को हम फ्री सिल्वर अमलगम फिलिंग करने जा रहे हैं। और दूसरी चीज़ ओरल मेडिसिन रेडियोलॉजी डिपार्टमेंट से हमारे पास ओरोफेशियल पेन क्लिनिक का इफ्तिताह हुआ है, उसी को भी इस मौके पर हमने फ्री ट्रीटमेंट करने का इरादा किया है। मैं ये गुलबर्गा की आवाम से गुजारिश करता हूँ कि वो लोग कॉलेज को आएँ और इस मौके का भरपूर फ़ायदा उठाएं, जिसमें हम जिसको भी शादी कीड़ लगे हुई है तो वो आके अपना फ्री में वो कैविटी फिलिंग कर ले सकते हैं। और जिसको ओरोफेशियल रीजन में जिसको भी दर्द है या तकलीफ़ है, जॉइंट में प्रॉब्लम है, तो उसके लिए नए मशीन्स इंस्टॉल किए गए हैं, तो वो लोग आके इस ट्रीटमेंट का फ्री में इलाज कर ले सकते हैं। तो मैं तमाम आवाम से फिर एक बार ये गुजारिश करता हूँ कि भाई हम अलबदर डेंटल कॉलेज को आएँ, आके मौके पर सारे ट्रीटमेंट का फ़ायदा उठाएं। जैसा कि मैंने आपको बताया कि भाई हमारे पास नए मशीन्स आए हैं जिसको कहते हैं टेंस थेरेपी। जिस किसी को भी अपने जॉइंट में दर्द होता है उसकी मशीन लाई गई है। IFT बोल के एक ट्रीटमेंट होता है, उसकी मशीन भी इंस्टॉल की गई है। अल्ट्रासाउंड मशीन भी इंस्टॉल की गई है। तो ये सारी मशीनें हमारे पास आए हैं। तो इस मौके पर मैं चाहूँगा कि भाई सब के सब आएँ। इस पूरे हफ्ते का, जैसा कि मैंने कहा 26 तारीख से लेके 26 फरवरी से लेके 5 मार्च तक
ये सारा ट्रीटमेंट हमारे कॉलेज में फ्री है इन 2 डिपार्टमेंटों में। तो जैसा कि हमारे साथ हमारे मैनेजमेंट का भरपूर सपोर्ट रहा है इसमें। जैसा कि मैं प्रिंसिपल, वाइस प्रिंसिपल डॉक्टर अरशद, डिपार्टमेंट के HOD डॉक्टर राहुल हल्काई और एक डिपार्टमेंट ओरल मेडिसिन के डॉक्टर अर्शिया आरा, इनकी ये कड़ी मेहनत भी थी कि भाई इस मौके को अच्छे से अच्छे तौर पर मनाएं। तो ये मीटिंग में हमने डिसाइड किया है कि भाई हम हमारे गुलबर्गा के अवाम को इसका फ़ायदा उठाने दें। आप सारे लोग आएँ, इसका फ़ायदा उठाएं। ಅಲ್ಬದರ್ ಡೆಂಟಲ್ ಕಾಲೇಜಿನ ಪ್ರೊಫೆಸರ್ ಡಾಕ್ಟರ್ ರಾಹುಲ್ ಹಾಲ್ಗಾಯ್ ಅವರು ಮಾತನಾಡಿ ಮಾರ್ಚ್ 5ರಂದು ಕಾನ್ಸೋ ಎಂಡೋ ದಿನದ ಪ್ರಯುಕ್ತ ಫೆಬ್ರವರಿ 26ರಿಂದ ಮಾರ್ಚ್ 5ರವರೆಗೆ ಕಲಬುರಗಿಯ ಅಲ್ಬದರ್ ಕಾಲೇಜಿನಲ್ಲಿ ಉಚಿತವಾಗಿ ಹಲ್ಲುಗಳನ್ನು ಕೂಡಿಸುವ ಚಿಕಿತ್ಸೆಯನ್ನು ಜನರು ಸದುಪಯೋಗ ಪಡೆದುಕೊಳ್ಳುವಂತೆ ಮನವಿ ಮಾಡಿಕೊಂಡರು. I am Professor Dr. Rahul Halkai, Professor and Head, Department of Conservative Dentistry, room number 4, Albadar Dental College. We are organizing a free filling and restoration of a teeth camp for all the peoples of Gulbarga. Please come in large number with your friends and relatives and grab this opportunity. The free filling camp is organized from 26 February 2022 to 5th March 2022. Room number 4, Albadar Dental College, Gulbarga. Thank you. ನಮಸ್ಕಾರ, ನಾನು ಪ್ರೊಫೆಸರ್ ಡಾಕ್ಟರ್ ರಾಹುಲ್ ಹಾಲ್ಕಾಯ್, ಪ್ರೊಫೆಸರ್ ಆ್ಯಂಡ್ HOD, ಡಿಪಾರ್ಟ್ಮೆಂಟ್ ಆಫ್ ಕನ್ಸರ್ವೇಟಿವ್ ಡೆಂಟಿಸ್ಟ್ರಿ, ರೂಮ್ ನಂಬರ್ 4, ಅಲ್ಬದರ್ ಡೆಂಟಲ್ ಕಾಲೇಜ್. ಪ್ರತಿ ವರ್ಷ 5 ಮಾರ್ಚು ನಾವು ನಮ್ಮ ಸ್ಪೆಷಾಲಿಟಿ ಡೇ ಅನ್ನು ಆಚರಿಸುತ್ತೇವೆ. ಈ ವರ್ಷ ನಾವು ಉಚಿತವಾಗಿ ಹಲ್ಲನ್ನು ತುಂಬುವುದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ತಾವು ಎಲ್ಲರೂ ದೊಡ್ಡ ಪ್ರಮಾಣದಲ್ಲಿ ಬಂದು ಈ ಚಿಕಿತ್ಸೆಯನ್ನು ಉಪಯೋಗಿಸಿರಿ ಎಂದು ವಿನಂತಿಸುತ್ತೇನೆ. ಧನ್ಯವಾದ. ಅದೇ ರೀತಿ ಡಾಕ್ಟರ್ ಅರ್ಷಾ ಆರಾ ಅವರು ಸಹ ದಂತದ ವಿವಿಧ ಬಗೆಯ ಸಮಸ್ಯೆಗೆ ಬಗೆಹರಿಸುವ ಕುರಿತು ಮಾತನಾಡಿದರು. At Albadar Dental College and Hospital, the Department of Oral Medicine and Radiology has established an orofacial pain clinic with the state-of-art equipments like TENS therapy, that is transcutaneous electrical nerve stimulation therapy, interferential therapy, that is IFT with TENS therapy, and ultrasound unit. With this state-of-art equipments, the various orofacial pain conditions can be treated like myofascial pain dysfunction syndrome, certain musculoskeletal disorders, the temporomandibular joint disorders, and various other neuralgic conditions like trigeminal neuralgia, and certain complicated disorders can also be treated like stimulation of saliva in conditions like xerostomia, and even the diabetic neuropathy and post-herpetic neuralgias can also be treated. So avail this facility with free treatment from 26th February till 5th March. We are there to serve you. Thank you. ಈ ವೇಳೆ ಅಲ್ಬದರ್ ಕಾಲೇಜಿನ ಉಪಪ್ರಾಂಶುಪಾಲರಾದ ಅರ್ಷದ್ ಹಾಗೂ ಸಿಬ್ಬಂದಿ ವರ್ಗದವರು ಭಾಗಿಯಾಗಿದ್ದರು. ಚಲಿಸುತ್ತಿದ್ದ ಟ್ಯಾಂಕರ್ಗೆ ಬೈಕ್ ಸವಾರನೋರ್ವ ವೇಗವಾಗಿ ಬಂದು ಡಿಕ್ಕಿ ಹೊಡೆದ ಪರಿಣಾಮ ಸ್ಥಳದಲ್ಲೇ ಸವಾರ ದುರ್ಮರಣಕ್ಕೀಡಾದಂಥ ಘಟನೆ ಕಲಬುರಗಿ ನಗರದ ಜಗತ್ ವೃತ್ತದ ಮಹಾನಗರ ಪಾಲಿಕೆ ಮುಂಭಾಗದಲ್ಲಿ ನಡೆದಿದೆ. ಟ್ಯಾಂಕರ್ಗೆ ಬೈಕ್ ಸವಾರನೋರ್ವ ವೇಗವಾಗಿ ಬಂದು ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ ಸವಾರ ಸಾವನ್ನಪ್ಪಿದ್ದು, ಅಪಘಾತದ ನಂತರ ಟ್ಯಾಂಕರ್ನ ಸ್ಥಳದಲ್ಲೇ ಬಿಟ್ಟು ಚಾಲಕ ಪರಾರಿಯಾಗಿದ್ದು, ಮೃತ ಬೈಕ್ ಸವಾರನ ವಿಳಾಸ ಪತ್ತೆಯಾಗಿಲ್ಲ. ಇನ್ನು ಸ್ಥಳಕ್ಕೆ ಸಂಚಾರಿ ಠಾಣೆ ಸಿಪಿಐ ಶಾಂತಿನಾಥ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಆರೋಪಿ ಚಾಲಕನ ಬಂಧನಕ್ಕೆ ಬಲೆ ಬೀಸಿದ್ದಾರೆ. ಈ ಕುರಿತು ಸಂಚಾರಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಯಾದಗಿರಿ ಜಿಲ್ಲೆಯ ಶಾಪುರ್ ತಾಲೂಕಿನ ದೋರನಹಳ್ಳಿಯಲ್ಲಿ ಶುಕ್ರವಾರ ಸೀಮಂತ ಕಾರ್ಯಕ್ರಮದ ವೇಳೆ ಸಿಲಿಂಡರ್ ಸ್ಫೋಟಗೊಂಡು ಘಟನೆಯಲ್ಲಿ 2 ಮಕ್ಕಳು ಸೇರಿದಂತೆ 3 ಸಾವನ್ನಪ್ಪಿದ್ದು, 20 ಜನಕ್ಕೂ ಹೆಚ್ಚು ಮೀರಿ ಗಾಯಗೊಂಡಿದ್ದಾರೆ. ದೋರನಹಳ್ಳಿ ಗ್ರಾಮದ ಯುಕೆಪಿ ಕ್ಯಾಂಪ್ನಲ್ಲಿ ನಿವೃತ್ತ ನೌಕರ ಸಾಹೇಬ್ ಗೌಡ ಅವರ ಸೊಸೆಯ ಸೀಮಂತ ಕಾರ್ಯಕ್ರಮದ ವೇಳೆ ಅಡುಗೆ ಮಾಡಲು ತಂದಿಟ್ಟ ಸಿಲಿಂಡರ್ ಸೋರಿಕೆಯಾಗಿ ಬ್ಲಾಸ್ಟ್ ಆಗಿದೆ. ಸಿಲಿಂಡರ್ ಸ್ಫೋಟದಿಂದ ಟೆಂಟ್ ಹಾಗೂ ಅಕ್ಕಪಕ್ಕದ ಮನೆಗಳಿಗೂ ಬೆಂಕಿ ತಗುಲಿದೆ.
12 ಮಕ್ಕಳು ಸೇರಿ 20 ಜನರು ಗಾಯಗೊಂಡಿದ್ದು, ಗಾಯಗೊಂಡವರನ್ನು ಕಲಬುರಗಿ ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಅಗತ್ಯ ಚಿಕಿತ್ಸೆ ನೀಡಲಾಗುತ್ತಿದೆ. ಘಟನಾ ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಆಗಮಿಸಿ ಬೆಂಕಿ ನಂದಿಸಿದ್ದಾರೆ. ಸ್ಥಳಕ್ಕೆ ಜಿಲ್ಲಾಧಿಕಾರಿ ಡಾಕ್ಟರ್ ರಾಗಪ್ರಿಯಾ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಅಲ್ಲದೆ ಸಿಲಿಂಡರ್ ಪೂರೈಕೆ ಮಾಡಿದ ಏಜೆನ್ಸಿ ವಿರುದ್ಧ ಕ್ರಮ ಕೈಗೊಳ್ಳಲು ಸೂಚಿಸಿದ್ದಾರೆ. ಕಲಬುರಗಿಯ ಇಂದಿನ ಹವಾಮಾನ ಹೀಗಿದೆ. ಕಲಬುರಗಿಯಲ್ಲಿ ಇಂದು ಗರಿಷ್ಠ 34 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 19 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕಲಬುರಗಿ ಸಮಾಜ ಕಲ್ಯಾಣ ಇಲಾಖೆಯ ಸರ್ಕಾರಿ ಬಾಲಕರ ವಿದ್ಯಾರ್ಥಿ ನಿಲಯದಲ್ಲಿ ವಿದ್ಯಾರ್ಥಿಗಳಿಗೆ ಕಳಪೆ ಆಹಾರ ವಿತರಣೆ ಮಾಡುತ್ತಿರುವುದನ್ನು ಖಂಡಿಸಿ ಪ್ರತಿಭಟನೆ. ಕಲಬುರಗಿ ನಗರದಲ್ಲಿ ವಿವಿಧೆಡೆ ನಿಲ್ಲಿಸಿದ ಬೈಕ್ಗಳನ್ನು ಕದಿಯುತ್ತಿದ್ದ ಕಳ್ಳನ ಬಂಧನ, ಬಂಧಿತನಿಂದ 4 ಲಕ್ಷ ರೂಪಾಯಿ ಮೌಲ್ಯದ 10 ಬೈಕ್ ವಶ. ಕ್ರೀಡೆ ಕೇವಲ ದೈಹಿಕವಾಗಿ ಅಷ್ಟೇ ಅಲ್ಲ, ಮಾನಸಿಕವಾಗಿಯೂ ಸದೃಢವನ್ನಾಗಿಸುತ್ತದೆ. ಯುವ ಉದ್ಯಮಿ ಸಂತೋಷ್ ಪಿಲ್ಗುಂದಿ. ಇಲ್ಲಿಗೆ ಗುಲ್ಬರ್ಗಾ ವಾರ್ತೆಗಳು ಮುಕ್ತಾಯವಾಯಿತು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು. ಇನ್ ಗುಲ್ಬರ್ಗಾ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರ್ಗಿ. ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರ್ಗಿ ಹಾಗೂ ಯುನಿಕೇರ್ ಡಯಾಗ್ನೋಸ್ಟಿಕ್ ಸೆಂಟರ್, ಅಪೋಸಿಟ್ ಕಂಟೋಜಿ ಸೂಪರ್ ಬಜಾರ್, ಕೋಬಾ ಪ್ಲಾಟ್, ಕೋರ್ಟ್ ರೋಡ್, ಕಲಬುರ್ಗಿ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.
Unicare Diagnostic Center, Quality Care Divine Excellence. Unicare Diagnostic Center, opposite Kantoji Super Bazaar, Kuba Plot, Court Road, Kalburgi. Contact 8496 825555 08472 25 1555.